ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇಲ್ಲಿ ಝಾನ್ಸಿ ಬೇಕು ಅಂತಲೇ ರಾಘು ನನಗೆ ಇಷ್ಟಪಟ್ಟು ನನ್ನ ಪ್ರೀತಿಯಿಂದ ನನಗೆ ಸಹಾಯ ಮಾಡಿದ್ರು ಅಂತ ಇಲ್ಲಿ ಝಾನ್ಸಿ ಅವರು ಮನೆಯವ್ರ ಮುಂದೆ ಎಲ್ಲ ಸುಳ್ಳು ಹೇಳ್ತಾರೆ. ಆಗ ರಾಘು ಅವರು, ಮೇಡಮ್ ಎಲ್ಲಿಂದೋ ಎಲ್ಲಿಗೋ ಲಿಂಕ್ ಮಾಡಬೇಡಿ ಮೇಡಮ್, ಈಗ ದಾರಿ ಹೋಗೋರಿಗೆ ಯಾರಿಗೂ ಹೆಲ್ಪ್ ಮಾಡ್ತಿರ್ತೀವಿ, ಹಾಗಂತ ಅವ್ರ ಮೇಲೆ ಪ್ರೀತಿ ಇದೆ ಅಂತ ರಘು ಅವರು ಹೇಳಿದಾಗ, ಏನು ರಘು ಎಲ್ರಿಗೂ ನನ್ನ ಥರ ಸೊಂಟ ಟಚ್ ಮಾಡಿಕೊಂಡು ಹೆಲ್ಪ್ ಮಾಡ್ತೀರಾ ಯಜಮಾನ್ರೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವ್ರು ಕೇಳ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ತುಂಬ ಶಾಕ್ ಆಗಿ ರಘುನ ನೋಡ್ತಾ ಇರ್ತಾರೆ. ಇಲ್ಲಿ ರಘು ಹೇಳ್ತಾರೆ, ಇದಕ್ಕೆ ಯಾಕೆ ಆ ಮಾತು ಹೇಳ್ತೀರಾ? ಸಹಾಯ ಬೇರೆ, ಪ್ರೀತಿ ಬೇರೆ, ಕಾಳಜಿ ಬೇರೆ, ಕರ್ತವ್ಯ ಬೇರೆ. ಹೇಳಬೇಕು ಅಂದರೆ ಬೇರೆಯವರಿಗೆ ಬಿಂದಿಗೆ ಎತ್ಕೊಟ್ರೆ ಅದು ಸಹಾಯ, ಆದರೆ ನನಗೆ ಹೇಳ್ಕೊಟ್ರೆ ಅದು ಪ್ರೀತಿ. ದಾರಿಯಲ್ಲಿ ಯಾರಿಗೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರಿಗೆ ತೋರಿಸೋದು ಕಾಳಜಿ, ಆದರೆ ಹೆಂಡತಿ ಕಷ್ಟಪಡ್ತಿರ್ಬೇಕಾದ್ರೆ ಜೊತೆಗೆ ಬಂದು ನಿಲ್ಲೋದು ಕರ್ತವ್ಯ ಅಂತ ಇಲ್ಲಿ ಝಾನ್ಸಿ ಅವರು ಹೇಳಿದಾಗ, ನೋಡಿ ನೀವು ಏನೇನೋ ಹೇಳಿ ಎಲ್ಲರನ್ನು ಕನ್ಫ್ಯೂಸ್ ಮಾಡಬೇಡಿ ಮೇಡಮ್ ಅಂತ ರಾಘು ಅವ್ರು ಹೇಳ್ತಾರೆ. ಯಾರು ಇಲ್ಲದೆ ಇದ್ದಾಗ ನೀವು ನನಗೆ ಸಹಾಯ ಮಾಡೋದು, ಕೇರ್ ಮಾಡೋದು, ಪ್ರೀತಿ ಮಾಡೋದು ಮಾಡಿದ್ರಲ್ಲ, ಅದನ್ನು ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತ ಇಲ್ಲಿ ಝಾನ್ಸಿ ಅವರು ಹೇಳ್ತಾರೆ. ಯಾಕ್ರಿ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ರಾಘು ಅವ್ರು ಕೇಳಿದಾಗ, ಅಯ್ಯೋ ನಾನು ಎಲ್ಲಿ ಹೇಳಿದೆ, ನಿಜ ಸುಳ್ಳು ಹೇಳಬಾರ್ದ, ಸುಳ್ಳು ಹೇಳಿದ್ರೆ ಶನಿ ನಮ್ಮನ್ನು ಕಾಡ್ತಾನೆ ಅಂತ ಹೇಳಿದ್ರೆ ಅಂತ ಇಲ್ಲಿ ಝಾನ್ಸಿ ಅವ್ರು ಹೇಳ್ತಿದ್ರೆ, ನಿಮ್ಮನ್ನು ಕಾಡಲ್ಲ, ನನ್ನನ್ನು ಕಾಡ್ತಾನೆ, ನಿಮ್ಮ ರೂಪದಲ್ಲಿ ನನ್ನನ್ನು ಕಾಡ್ತಾನೆ, ಜಾನದಲ್ಲಿ ನೋಡಿದ್ರಲ್ಲ ನನ್ನ ಜೀವನದಲ್ಲಿ ಗಂಟು ಬಿದ್ದಿದ್ದು ಛೇ ಅಂತ ಹೇಳಿ ಇಲ್ಲಿ ಝಾನ್ಸಿಗೆ ಬೈದು ರಘು ಅವರು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ತಾತ ಅವರು ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಅಲ್ಲಿಗೆ ರಾಯ್ ಬಂದು, ತಾತ ನಿಮ್ಮ ಮನಸ್ಸಲ್ಲಿ ಏನೋ ಕಾಡ್ತಿದೆ ಅನ್ನಿಸ್ತಿದೆ ಅಂತ ಇಲ್ಲಿ ರಾಯ್ ಅವರು ಹೇಳಿದಾಗ, ಹೌದು ರಾಯ್, ಹೆಣ್ಣೆತ್ತರೆ ಅದೇ ಕಾಡ್ತಿದೆ ರಘು, ನನ್ನೊಂದು ಅನಾಥ, ಯಾವುದೋ ಕಾರಣಕ್ಕೂ ಸುಳ್ಳು ಹೇಳಿಬಿಟ್ಟಿದ್ದೆ, ಈಗ ಸತ್ಯ ಒಪ್ಕೊಂಡಿದ್ದಾನೆ, ಜೊತೆಗೆ ಝಾನ್ಸಿನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಈಗ ಝಾನ್ಸಿ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೊಂದ್ಕೊಂಡು ಜೀವನ ಸಾಗಿಸ್ತಿದ್ದಾಳೆ, ಅದೆಲ್ಲ ಖುಷಿ ವಿಷಯನೇ. ಆದರೆ ರಘು ಬಾಯಿ ಮಾತ್ಗೂ ಅವರು ನನ್ನನ್ನು ಕರೀಲಿಲ್ಲ, ಅಟ್ಲೀಸ್ಟ್ ಕರೆದು ಅವ್ರ ಮನೆಯವರಿಗೆಲ್ಲ ಪರಿಚಯ ಮಾಡಿಸಿ ಅರ್ಧ ಲೋಟ ಕಾಫಿ ಕೊಟ್ಟಿದ್ರು ಕಳಿಸ್ಬೋದಿತ್ತು, ಅದನ್ನು ಕೂಡ ಮಾಡಲಿಲ್ಲ ಅಂತ ನನ್ನ ಮನಸ್ಸು ತುಂಬ ನೋವಾಗ್ತಿದೆ ಅಂತ ಹೇಳಿ ತಾತ ಹೇಳಿದಾಗ, ಸರ್ ಅದು ನಿಮ್ಮ ಮೊಮ್ಮಗಳನ್ನು ಒಳ್ಳೆ ರೀತಿಲಿ ಕೆತ್ತನೆ ಮಾಡಿ ತಿದ್ದಿ ತೀಡಿ ನೀವು ಹೇಳಿದಾಗೆ ಅವರನ್ನು ಒಳ್ಳೆ ಮೂರ್ತಿ ಮಾಡಿ ಪ್ರೆಸೆಂಟ್ ಮಾಡಬೇಕು ಅಂತ ರಘು ಸರ್ ಆಸೆ ಆಗಿರ್ಬೋದಲ್ವಾ ಅಂತ ಇಲ್ಲಿ ರಾಯ್ ಹೇಳಿದಾಗ, ಯೋಚನೆನೇ ಮಾಡಲಿಲ್ಲ ರಾಯ್, ನಿಜ ಹೇಳಬೇಕು ಅಂದರೆ ಮೇಡಮ್ ಅಲ್ಲಿ ಪಟ್ಟಿರೋ ಕಷ್ಟ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ ಸರ್ ಅಂತ ಹೇಳಿ ರಾಯ್ ಮನಸ್ಸಲ್ಲಿ ಅನ್ಕೋತಾರೆ. ಸದ್ಯಕ್ಕೆ ನೀವು ಅಲ್ಲಿ ಹೋಗಿ ನಿಮ್ಮ ಮಗಳನ್ನು ನೋಡ್ತಾ ಇರೋದು ಒಳ್ಳೆಯದು ಅಂತ ಹೇಳಿ ಇಲ್ಲಿ ಮನಸ್ಸಲ್ಲೇ ಅನ್ಕೋತಾರೆ. ನೋಡದೇ ಇರೋದು ಒಳ್ಳೆಯದು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಕರೀಲಿಲ್ಲ ಅಂತ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು, ಒಂದು ರೀತಿಯ ಮನೆಯೂ ನಮ್ಮ ಮನೆಯೇ, ನಾವು ಸತಿ ಹೋಗಿ ನೋಡ್ಕೊಂಡು ಬರೋಣ ನಡೀರಿ ಅಂತ ಹೇಳಿ ಇಲ್ಲಿ ರಾಯ್ಗೆ ತಾತ ಹೇಳ್ತಾರೆ. ರಾಯ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಶುರು ಆಗುತ್ತೆ. ಸರ್ ಹಾಗೆ ಮಾಡ್ಬೋದಾಗಿತ್ತು, ಆದರೆ ರಘು ಸರ್ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿರೋ, ಮಿಸ್ ಆಗುತ್ತೇನೋ ಅಂತ ಹೇಳಿ ಮಾಡ್ತಿದ್ರೆ ಸರ್ ಅಂತ ಹೇಳಿಬಿಟ್ಟು, ರಾಯ್ ನೀನು ಹೇಳ್ದಂಗೆ ಮಾಡೋಣ, ಅಷ್ಟರಲ್ಲಿ ನಿನ್ನ ಮೊಮ್ಮಗಳು ಅಡುಗೆ ಮಾಡೋದನ್ನೆಲ್ಲ ಕಲ್ತಿರ್ತಾಳೆ, ಅವಳು ಕೈಯಾರೆ ಮಾಡೋದು ತಿಳಿ ಸಾರನ್ನ ಊಟ ಮಾಡಬೇಕು ಅನ್ನೋದು ನನ್ನ ಆಸೆ ಕಣಯ್ಯ ಅಂತ ಹೇಳಿ ಇಲ್ಲಿ ತಾತ ಅವರು ಹೇಳಿದ್ರೆ, ಆಸೆ ಪಡ್ತೀರಾ ಅಂಥದ್ರಲ್ಲಿ ಯಾಕೆ ಕಂಚಿಸ್ತೀರ, ಒಳ್ಳೆ ತರಕಾರಿ ತಿನ್ನಬೇಕು ಅಂತ ಆಸೆ ಪಡಿ ಅಂತ ರಾಯ್ ಹೇಳಿದ್ರೆ, ರಾಯ್ ನೀನು ತಿರುಗಿ ಮಾತಾಡ್ಬಿಡ ರಾಯ್, ಆಗ್ತಿದ್ಯಾ, ಅದರಿಂದ ಇರೋ ಪ್ರೀತಿ ನಿಂಗೆ ಕಾಣಿಸ್ತಿಲ್ಲ, ನೋಡ್ತಿರೋ ರಾಯ್, ನನ್ನ ಮಗಳು ನನ್ನನ್ನು ಕೂರಿಸಿ ಮೃಷ್ಟಾನ್ನ ಭೋಜನ ಮಾಡ್ತಾಳೆ, ನೀನು ತಿನ್ನುವೆ ಅಂತ ಬ್ಯಾಟಿಂಗ್ ಮಾಡುವಂತೆ ಅಂತ ಹೇಳಿ ಇಲ್ಲಿ ತಾತ ಅವರು ಹೇಳ್ತಾರೆ. ಈ ಕಡೆ ಝಾನ್ಸಿ ತುಂಬ ಕೋಪ ಮಾಡಿಕೊಂಡು ರೂಮ್ಗೆ ಬಂದು ರೂಮಲ್ಲಿರೋ ಬೆಡ್ಶೀಟ್ ಹಾಗೂ ವಸ್ತುಗಳನ್ನೆಲ್ಲ ಎಸೆತಾ ಇರ್ತಾಳೆ.
ಇವರೆಲ್ಲ ನನ್ನನ್ನು ಏನು ತಿಳ್ಕೊಂಡಿದ್ದಾರೆ, ತಾಳ್ಮೆಯಿಂದ ಇದ್ದೀನಿ ಅಂತ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂದ್ಕೊಂಡಿದ್ದಾರೆ. ಹೀಗೆ ಸುಮ್ಮನಿದ್ರೆ ನನ್ನ ರೋಬೋಟ್ ಅನ್ಕೋತಾರೆ ಅಂತ ಹೇಳಿ ಅಲ್ಲಿರೋ ವಸ್ತುಗಳನ್ನೆಲ್ಲನೂ ಝಾನ್ಸಿ ತೆಗೆದು ಎಸಿತಿರ್ತಾರೆ. ಇಲ್ಲಿ ಝಾನ್ಸಿ ವಾಸ್ ಅಂದರೆ ಫ್ಲವರ್ ವಾಸ್ನ ತಗೊಂಡು ಬೀರು ಕನ್ನಡಿನ ಹೊಡೆಯೋಕ್ಕೆ ಹೋಗಿರ್ತಾರೆ. ಅಷ್ಟೊತ್ತಿಗೆ ರಘು ಅವರು ಬಂದು ನಿಲ್ಲಿಸಿ, ಮೇಡಮ್ ಏನು ಮಾಡ್ತಿದ್ದೀರಾ? ಅಲ್ಲ ಮೇಡಮ್, ಕನ್ನಡಿ ಮಿಸ್ ಆಗಿ ಕೈ ಜಾರಿ ಬಿದ್ರೇ ಅದಕ್ಕೆ ಅಂತಲೇ ಪನಿಷ್ಮೆಂಟ್ ಇದೆ. ನೀವು ಬೇಕು ಅಂತ ಹೊಡೆದ್ರೆ ನಿನ್ನ ಅಜ್ಜಿ ಬಿಡ್ತಾರಾ ಅಂತ ಹೇಳಿ ರಘು ಅವ್ರು ಹೇಳ್ತಿದ್ರೆ, ಏನು ರಘು ಇದೇನು ಮನೆನಾ ಅಲ್ಲ, ಇಲ್ಲ ಇರೋದಕ್ಕೆ ಕಷ್ಟ ಆಗ್ತಿದೆ, ನರ್ಕ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವ್ರು ಹೇಳ್ತಿದ್ರೆ, ಓ ಹೌದಾ, ನಿಮಗೆ ಈ ಮನೆ ನರ್ಕ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಝಾನ್ಸಿ ಅವರೇ ಟ್ರಾಲಿನ ತಂದು ತಗೊಳ್ಳಿ ಅಂತ ಹೇಳಿ ರಘು ಅವರು ಕೊಡ್ತಾರೆ. ಇದನ್ನು ಯಾಕೆ ಕೊಡ್ತಿದ್ಯಾ ಅಂತ ಹೇಳಿ ಝಾನ್ಸಿ ಅವರು ಹೇಳಿದಾಗ, ನಿಮಗೆ ಇಲ್ಲಿರೋ ಅವಶ್ಯಕತೆ ಇಲ್ಲ ಅನ್ನಿಸ್ತಿದೆ ಅಂದರೆ ನೀವು ಹೊರಡ್ಬೋದು ಅಂತ ಹೇಳಿ ಝಾನ್ಸಿಗೆ ರಘು ಅವ್ರು ಹೇಳ್ತಿದ್ರೆ, ಝಾನ್ಸಿಗಂತೂ ತುಂಬ ಶಾಕ್ ಆಗುತ್ತೆ. ಇಲ್ಲಿಂದ ಅಂದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ, ನಿಮ್ಮನ್ನು ಕೇಳೋರು ಇಲ್ಲ, ಧಾರಾಳವಾಗಿ ಹೊರಡ್ಬೋದು ಅಂತ ಹೇಳಿ ರಘು ಅವ್ರು ಹೇಳಿದಾಗ, ರಘು ಅವರು ನಿಜವಾಗ್ಲೂ ನನ್ನ ಗಂಡ ಅಂತ ಹೇಳಿ ಝಾನ್ಸಿ ಅವ್ರು ಕೇಳ್ತಿದ್ರೆ ರಘು ಇಲ್ಲ ಅಂತ ಹೇಳಿದಾಗ ಮತ್ತೆ ಈ ತಾಳಿ ಅಂತ ಹೇಳಿ ಝಾನ್ಸಿ ಅವರು ತಾಳಿ ತೋರಿಸ್ತಾರೆ. ನೋಡಿ ಮೇಡಮ್, ನಿಮ್ಮ ಕತ್ತಲ್ಲಿ ಇರ್ಬೋದು, ಆದರೆ ನಾನು ಅಗ್ರಿಮೆಂಟ್ ಪೇಪರ್ ಮೇಲೆ ಹಾಕಿರೋದು ಅಷ್ಟೇ. ನಿಮ್ಮ ಪ್ರಕಾರ ಈ ತಾಳಿ ಅನ್ನೋದು ಬೇಲಿಯಾಗಿತ್ತು, ಸರಪಳಿಯಾಗಿತ್ತು. 30 ದಿನ ಆದಮೇಲೆ ಕಳಚಿ ಬೀಳುತ್ತೆ ತಾನೇ ಭಾವನೆಗಳು. ನಾನಿದ್ದೆ ಮೇಡಮ್, ಈಗ 30 ದಿನ ಮುಗಿದಿದೆ, ಹಾಗೆ ಸಂಬಂಧನೂ ಕಲಿತೆ ಅಂದಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅಂತ ಹೇಳಿ ರಘು ಅವ್ರು ಹೇಳಿದಾಗ, ಏನು ರಘು ಈ ಮಾತು ನೀನು ಹೇಳ್ತಿದ್ಯಾ ಅಂತ ಹೇಳಿ ಝಾನ್ಸಿ ಅವ್ರು ಹೇಳಿದಾಗ, ಹೌದು ಮೇಡಮ್, ನಾನೇ ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ರಘು ಅವ್ರು ಹೇಳಿದಾಗ, ಏನು ರಘು, ತಾಳಿ ಅಂದರೆ ಎಷ್ಟು ಮಹತ್ವ ಕೊಡ್ತಿದ್ದೆ, ಹಾಗೆ ಗಂಡ ಹೆಂಡತಿ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಿದ್ದೆ ಅಂತವನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವ್ರು ಹೇಳ್ತಾರೆ. ಮೇಡಮ್, ಈ ಗಂಡ ಹೆಂಡತಿ ಸಂಬಂಧ ಆದರೆ ಎರಡು ಕುಟುಂಬದ ಮನಸ್ಸನ್ನು ಸೇರಿಸಿ ಅದು ಒಪ್ಪಂದದಿಂದ ಆಗಬೇಕಾಗಿರೋದು. ಇಲ್ಲಿ 2 ಕುಟುಂಬಗಳು ಒಪ್ಪಿಲ್ಲ, ಹಾಗೆ 2 ಮನಸ್ಸುಗಳು ಸೇರಿಲ್ಲ ಮೇಡಮ್. ಅಂದಮೇಲೆ ಇದು ಇಷ್ಟದ ಮೇಲೆ ಆಗದೆ ಇರೋ ಮದುವೆ ನಿಮಗೂ ಗೊತ್ತು ತಾನೇ, ಇದು ಕಷ್ಟದಿಂದ ಆಗಿರೋದು ಅಂತ ರಘು ಝಾನ್ಸಿಗೆ ಬೈತಾರೆ. ಆದರೆ ಗಂಡ ಹೆಂಡತಿ ಸಂಬಂಧ ಏನು ಅಂತ, ಹಾಗೆ ಈ ಮದುವೆ ಏನು ಅಂತ ಈಗ ನನಗೆ ಅರ್ಥ ಆಗಿದೆ ರಘು, ಆದರೆ ನಿಂಗೂ ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಮನೆಯವರಿಗೋಸ್ಕರ ನೀನು ಎಲ್ಲ ಥರ ನಾಟಕನ ಮಾಡ್ತಾ ಇದೆಯಾ, ಚೆನ್ನಾಗಿ ಗೊತ್ತು ಅಂತ ಹೇಳಿ ಝಾನ್ಸಿ ಅವರು ಹೇಳ್ತಾರೆ. ಮನೆಯವರಿಗೋಸ್ಕರನೂ ಮನೆಗೆ ಒಟ್ಟಿನಲ್ಲಿ ಈ ಸಂಬಂಧಕ್ಕೆ ನನ್ನ ಕಡೆಯಿಂದ ಬೆಲೆ ಇಲ್ಲ ಅಂತ ಹೇಳಿ ರಘು ಅವ್ರು ಹೇಳಬೇಕಾದ್ರೆ, ಇಲ್ಲಿ ಕಷ್ಟ ಆಗ್ತಿದೆ ಅಂದರೆ ನೀವು ಕಷ್ಟಪಟ್ಟು ಬದುಕ್ತಿದ್ದೀರಾ, ನೀವೇ ಹೇಳ್ತಿದ್ದೀರಲ್ಲ, ಬದುಕು ಅಂದರೆ ಇಷ್ಟಪಟ್ಟು ಬದುಕಬೇಕು, ಆ ರೀತಿಯೇ ಬದುಕಬೇಕು, ಈ ರೀತಿಯೇ ಬದುಕಬೇಕು ಅಂತ ಹೇಳ್ತಿದ್ದೀರಲ್ಲ, ಮತ್ತಷ್ಟು ಕಷ್ಟಪಟ್ಟು ಬದುಕ್ತಿದ್ದೀರಾ ಅಂತ ಹೇಳಿ ಇಲ್ಲಿ ರಘು ಅವರು ಪ್ರಶ್ನೆ ಮಾಡ್ತಾರೆ. ನಾನು ಕಷ್ಟಪಟ್ಟಿಲ್ಲ ರಘು, ಇಷ್ಟಪಟ್ಟಿರ್ತೀನಿ, ಇವಾಗೇನು ಇದನ್ನೆಲ್ಲ ಹೊಡೆದಾಡಬೇಕು ಅಷ್ಟೇ ತಾನೇ, ಆಯಿತು ನಾನು ಹೊಡೆದಾಕಲ್ಲ ಬಿಡು, ಬೇರೆಯವ್ರ ಮೇಲೆ ತೀರಿಸ್ಕೊಳ್ಬಾರ್ದಲ್ವಾ, ಕೋಪನೂ ಮಾಡ್ಕೊಳ್ಳಲ್ಲ, ಈ ವಿಷಯ ರಿಸ್ಟ್ರಿಕ್ಷನ್ಸ್ ಮಾಡಿದ್ಯಾ ಅಂದರೆ ಮಾಡ್ತಿದ್ದೀನೋ ಅಂತ ಹೇಳಿ ಇಲ್ಲಿ ಝಾನ್ಸಿಗೆ ಗೊತ್ತಾಗುತ್ತೆ. ಈ ಮನೇಲಿ ಗೊಣಗಾಡೋಕ್ಕೂ ಅಧಿಕಾರ ಇಲ್ವಾ ಅಂತ ಹೇಳಿ ಝಾನ್ಸಿ ಅವ್ರು ಹೇಳ್ತಾರೆ. ಏನು ಮೇಡಮ್, ಹೆಣ್ಣಿಗೆ ತಾಳ್ಮೆ ಮುಖ್ಯ ಅಂತ ಹೇಳಿ ಇಲ್ಲಿ ರಘು ಅವ್ರು ಹೇಳ್ತಾರೆ. ತಾಳ್ಮೆ ಇರೋದಕ್ಕೆ ಇಲ್ಲಿರೋದು ಅಂತ ಹೇಳ್ತಾರೆ ಝಾನ್ಸಿ. ಇಲ್ಲಿ ನಾನು ಬಾಳ್ತೀನಿ ಈ ಮನೇಲಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವ್ರು ಹೇಳ್ತಿದ್ರೆ, ಅಲ್ಲಿಗೆ ಈ ಪಲ್ಲವಿಯವರು ಬಂದು ಎಂಟ್ರಿ ಕೊಡ್ತಾರೆ. ಆಗ ಬಾಳ್ತೀನಿ ಅಂತ ಹೇಳಿ ಬಾಯಿ ಬಡ್ಕೊಂಡ್ರೆ ಸಾಕಾಗಲ್ಲ, ನಮ್ಮ ಮನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿ ಪಲ್ಲವಿ ಹೇಳಿದಾಗ, ಆಯಿತು ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ಅವ್ರು ಹೇಳ್ತಾರೆ. ಇಲ್ಲಿ ತಗೋ ಅಂತ ಹೇಳಿ ಪೋರ್ಕೆನ ಇಲ್ಲಿ ಪಲ್ಲವಿಯವರು ಝಾನ್ಸಿಗೆ ತೋರಿಸ್ತಾರೆ. ಏನು ಮುಖ ನೋಡ್ತಿದ್ದೆ, ತಗೊಳ್ಳೆ, ಇದನ್ನೆಲ್ಲ ತಗೊಂಡು ಕಸ ಗುಡಿಸು ಅಂತ ಹೇಳ್ತಾರೆ. ಆಗ ಪಲ್ಲವಿಯವರು ಹೇಳ್ತಾರೆ, ಆಗ ಝಾನ್ಸಿ ಅವರು ಏನೋ ಕಸ ಗುಡಿಸ್ಬೇಕಾ, ಈಗ ತಾನೇ ನೀರು ತಂದು ಸುಸ್ತಾಗಿದ್ದೀನಿ ಅಂತ ಹೇಳಿ ಝಾನ್ಸಿ ಅವ್ರು ಹೇಳ್ತಿದ್ರೆ, ಪ್ರೋಗ್ರಾಮ್ ಲಿಸ್ಟ್ ಆಲ್ರೆಡಿ ಕೊಟ್ಟಿದ್ವಲ್ಲ, ಆದರೆ ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದಿದೆ, ಕಸ ಗುಡಿಸೋದಲ್ವಾ ಅಂತ ಹೇಳಿ ಪಲ್ಲವಿ ಹೇಳ್ತಿದ್ರೆ, ಸುಸ್ತಾಗ್ತಿದ್ದೀನಿ ಪಲ್ಲವಿ ಪ್ಲೀಸ್ ಅಂತ ಹೇಳಿ ಝಾನ್ಸಿ ಅವರಿದ್ದರೆ ಹೇಳ್ತಿದ್ರೆ, ಸುಸ್ತಾಗ್ತಿದ್ಯಾ,
ಓ ಹಾಗಾದರೆ ನಿಮ್ಮ ಮನೆಗೆ ಹೋಗಿ ರೆಸ್ಟ್ ತಗೋ, ಪ್ರತಿದಿನ ಹೀಗೆ ಇರುತ್ತೆ, ನೀನು ಇದಕ್ಕೆ ಅಡ್ಜಸ್ಟ್ ಆಗಿರ್ತೀಯ ಅಂದರೆ ಇರ್ಬೋದು, ಆಗಿಲ್ಲ ಅಂತಂದರೆ ನೀನು ನಿನ್ನ ಮನೆಗೆ ಹೋಗ್ಬೋದು, ಡಿಸೈಡ್ ಮಾಡ್ಕೊ ಅಂತ ಹೇಳಿ ಪಲ್ಲವಿ ಅವರು ಹೇಳ್ತಿದ್ರೆ, ಸೊಸೆ ಅನ್ನೋ ಅರ್ಹತೆ ಬರಬೇಕು ಅಂದರೆ ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವರು ಪಲ್ಲವಿ ಅವ್ರ ಕೈಯಿಂದ ಪೊರ್ಕೆನ ತಗೋತಾರೆ. ಆಮೇಲೆ ಝಾನ್ಸಿ ಅವರು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.